ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಇದೆಯಾ? ಆ ಮಗುವಿನ ಭವಿಷ್ಯದ ಬಗ್ಗೆ ನಿಮಗೇನಾದ್ರೂ ಆತಂಕ ಇದೆಯಾ? ಆ ಮಗುವಿಗೆ ಏನಾದ್ರೂ ಒಳ್ಳೇದ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದೀರಾ? ಹಾಗಿದ್ರೆ ಸರ್ಕಾರದ ಒಂದೊಳ್ಳೆ ಯೋಜನೆ ನಿಮಗೋಸ್ಕರನೇ ಇದೆ. 1.5 ಲಕ್ಷ ವರ್ಷಕ್ಕೆ ಕಟ್ಕೊಂಡು ಹೋದ್ರೆ ಸಾಕು, 21 ವರ್ಷದಲ್ಲಿ ನಿಮಗೆ 64 ಲಕ್ಷ ಸಿಗುತ್ತೆ. ಹಾಗಿದ್ರೆ ಆ ಯೋಜನೆ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಕಂಪ್ಲೀಟ್ ಆಗಿ ನೋಡಿ. ನಮಸ್ಕಾರ, ವೆಲ್ಕಮ್ ಟು ಇಂಡಿಯನ್ ಮನಿ ಯೂಟ್ಯೂಬ್ ಚಾನಲ್. ನಾನು ಶೇಷಕೃಷ್ಣ ಭಟ್. ಭಾರತದಲ್ಲಿ ಹೆಣ್ಣು ಮಕ್ಕಳು ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಆದ್ರೆ ದುರ್ದೈವ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಇನ್ನೂ ಕೂಡ ನಿಂತಿಲ್ಲ. ಹೆಣ್ಣು ಮಕ್ಕಳಿಗೆ ಸರಿಯಾದ ಎಜುಕೇಶನ್ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಎಷ್ಟೋ ಕಡೆಗಳಲ್ಲಿ ಮೇನ್ ಸ್ಟ್ರೀಮಿಗೆ ಹೆಣ್ಣು ಮಕ್ಕಳನ್ನ ಬರೋದಕ್ಕೆ ಈಗಲೂ ಕೂಡ ಬಿಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರನೇ ಈ ಅಸಮತೋಲನವನ್ನ ಸರಿದೂಗಿಸಬೇಕು ಅಂತ ಹೇಳೋ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪದಗ್ರಹಣ ಮಾಡ್ತಾ ಇದ್ದಂಗೆನೆ ಒಂದು ಆಂದೋಲನವನ್ನ ಮಾಡಿದ್ರು. ಅದೇನೆ ಭೇಟಿ ಪಡಾವೋ ಬೇಟಿ ಬಚಾವೋ. ಹೆಣ್ಣು ಮಕ್ಕಳಿಗೆ ಭದ್ರತೆ ಇರಬೇಕು, ರಕ್ಷಣೆ ಸಿಗಬೇಕು, ಅಷ್ಟೇ ಅಲ್ಲದೆ ಒಳ್ಳೆ ವಿದ್ಯಾಭ್ಯಾಸವೂ ಕೂಡ ಸಿಗಬೇಕು ಅನ್ನೋ ಕಾರಣಕ್ಕೆ ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅನ್ನು ಕೂಡ ಜಾರಿಗೆ ತಂದ್ರು. ಆ ಸ್ಕೀಮೇ ಸುಕನ್ಯಾ ಸಮೃದ್ಧಿ ಯೋಜನೆ. ಎಸ್, ನಿಮಗೆ ಹೆಣ್ಣು ಮಗು ಇದ್ರೆ ಅಥವಾ ಒಂದು ಹೆಣ್ಣು ಮಗುವಿಗೆ ನೀವು ಲೀಗಲ್ ಗಾರ್ಡಿಯನ್ ಆಗಿದ್ರೆ ಇದು ಖಂಡಿತವಾಗ್ಲೂ ನಿಮಗೆ ಸೂಕ್ತವಾದಂತ ಯೋಜನೆ. ಈ ಯೋಜನೆಗೆ ಸಂಬಂಧಪಟ್ಟಂಗೆ ಈ ವಿಡಿಯೋದಲ್ಲಿ ನಾನು ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅಷ್ಟೇ ಅಲ್ಲ, ಈ ವಿಡಿಯೋದ ಕೊನೆಯಲ್ಲಿ ಒಂದು ಲೆಕ್ಕಾಚಾರವನ್ನು ಕೂಡ ನಿಮಗೆ ಕೊಡ್ತೀನಿ. ನೀವು ವರ್ಷಕ್ಕೆ 1.5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಷ್ಟೇ ಅಲ್ಲದೆ 21 ವರ್ಷ ಆದಾಗ ನಿಮಗೆ ಎಷ್ಟು ಹಣ ಕೈಗೆ ಸಿಗುತ್ತೆ ಅಂತ ಹೇಳುವಂಥದ್ದು ನಾನು ಹೇಳ್ತೀನಿ. ಸೊ ಮಿಸ್ ಮಾಡದೇನೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಬೇಕು, ಹೆಣ್ಣು ಮಕ್ಕಳಿಗೆ ಸರಿಯಾದ ಎಜುಕೇಶನ್ ಸಿಗಬೇಕು, ಆಗ ಮಾತ್ರ ದೇಶ ಬಲಿಷ್ಠವಾಗುತ್ತೆ ಅನ್ನೋ ಕಾರಣಕ್ಕೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಜಾರಿಗೆ ತಂದ್ರು. ಹಾಗಿದ್ರೆ ಇದರಲ್ಲಿ ಯಾರು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದಾ? ಖಂಡಿತವಾಗ್ಲೂ ಇಲ್ಲ. ಏನದಕ್ಕೆ ಇರುವಂತ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅರ್ಹತೆ ಏನು, ಅದನ್ನ ಈಗ ನಾನು ಹೇಳ್ತೀನಿ ನೋಡಿ. ಹೆಣ್ಣು ಮಗು ಹುಟ್ಟಿದ ದಿನದಿಂದ 10 ವರ್ಷದವರೆಗೆ ನೀವು ಖಂಡಿತವಾಗ್ಲೂ ಆ ಮಗುವಿನ ಹೆಸರಿನಲ್ಲಿ ಈ ಯೋಜನೆಯ ಅಡಿಯಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆ. ಒಂದ್ ವೇಳೆ 10 ವರ್ಷ ದಾಟ್ತು, 11 ವರ್ಷ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಈ ಯೋಜನೆಯ ಸದುಪಯೋಗವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. 10 ವರ್ಷದ ಒಳಗಡೆ ಎಷ್ಟೇ ಇದ್ರೂ ಕೂಡ ನೀವು ಇಮ್ಮಿಡಿಯೇಟ್ ಆಗಿ ಈ ಯೋಜನೆಯ ಅಡಿಯಲ್ಲಿ ಖಂಡಿತವಾಗ್ಲೂ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೋದು. ನೀವು ಒಂದು ಅಕೌಂಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ, ಆ ಅಕೌಂಟ್ ನಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದು ಹೇಗೆ ಏನು ಎತ್ತ ಅಂತೇಳಿ ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿರುವಂತ ಅರ್ಹತೆ ಅಥವಾ ಎಲಿಜಿಬಿಲಿಟಿ, ಈ ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಇರೋದೇನು ಅಂತ ಹೇಳಿದ್ರೆ ಹುಟ್ಟಿದ ದಿನದಿಂದ 10 ವರ್ಷದೊಳಗೆ ಇರಬೇಕಷ್ಟೇ. ಅದಕ್ಕಿಂತ ಜಾಸ್ತಿ ಆದ್ರೆ ಖಂಡಿತವಾಗ್ಲೂ ಇಲ್ಲ. ಅದಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ನೀವು ಇಮ್ಮಿಡಿಯೇಟ್ ಆಗಿ ಈ ಯೋಜನೆಯ ಉಪಯೋಗವನ್ನ ಖಂಡಿತವಾಗ್ಲೂ ಪಡ್ಕೊಳ್ಬಹುದು. ಸುಕನ್ಯಾ ಸಮೃದ್ಧಿ ಯೋಜನೆಯ ಅರ್ಹತೆ ಏನು ಅಂತ ಹೇಳಿ ಗೊತ್ತಾದ ತಕ್ಷಣ ಬಹಳಷ್ಟು ಜನಕ್ಕೆ ಈಗ ಅನ್ನಿಸ್ತಾ ಇರ್ಬೋದು, ಹಾಗಿದ್ರೆ ನಾವು ಎಷ್ಟು ಅಕೌಂಟ್ ಬೇಕಾದ್ರೂ ಓಪನ್ ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಇಲ್ಲ. ಈ ಯೋಜನೆಯಲ್ಲೂ ಕೂಡ ಒಂದಷ್ಟು ನಿಯಮಗಳಿದಾವೆ, ಅದನ್ನ ನೀವು ತಿಳ್ಕೊಂಡ್ರೆ ಸಾಕು. ಬಟ್ ತುಂಬಾನೇ ಫ್ಲೆಕ್ಸಿಬಲ್ ಆಗಿದೆ ಈ ರೂಲ್ಸು. ನೋಡಿ, ಒಂದು ಫ್ಯಾಮಿಲಿಗೆ 2 ಅಕೌಂಟ್ ಮಾಡಿ ಈ ಯೋಜನೆ ಅಡಿಯಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗೋದಕ್ಕೆ ಅವಕಾಶ ಇದೆ. ಸೊ ಮೊದಲನೇ ಮಗು ಹೆಣ್ಣು, 2ನೇ ಮಗು ಹೆಣ್ಣು ಆಯ್ತು ಅಂತ ಹೇಳಿದ್ರೆ ಆ 2 ಹೆಣ್ಣು ಮಕ್ಕಳ ಹೆಸರಿನಲ್ಲಿ ನೀವು ಈ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಈಗ ಒಂದಷ್ಟು ಜನಕ್ಕೆ ಡೌಟ್ ಬರ್ಬೋದು, ಅವಳಿ ಜವಳಿ ಆದ್ರೆ ಏನ್ ಮಾಡೋದಪ್ಪ ಅಂತ. ಮೊದಲನೇ ಮಗು ಹೆಣ್ಣಾಯ್ತು, 2ನೇ ಡೆಲಿವರಿ ಟೈಮಲ್ಲಿ ಅವಳಿ ಜವಳಿ ಆಯ್ತು ಅಂತ ಹೇಳಿದ್ರೆ ಸರ್ಕಾರ ಅದನ್ನು ಕೂಡ ಪರಿಗಣಿಸುತ್ತೆ. ಆಗ್ಲೂ ಕೂಡ ನೀವು ಆ 3 ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆ. 3ಕ್ಕಿಂತ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವಕಾಶ ಇಲ್ಲ. ಇನ್ನು ನಿಮಗೆ ಹೆಣ್ಣು ಮಕ್ಕಳಾಯ್ತು ಅಂತ ಹೇಳಿದ್ರೆ ನೀವು ಕೂಡ ಈ ತರ ಇನ್ವೆಸ್ಟ್ ಮಾಡಬಹುದು. ಇಲ್ಲ, ಹೆಣ್ಣು ಮಗುವಿಗೆ ಯಾರೂ ಇಲ್ಲ, ನಾನು ಲೀಗಲ್ ಗಾರ್ಡಿಯನ್ ಆಗಿದ್ದೀನಿ ಅಂತ ಹೇಳಿದ್ರೆ ಆಗ್ಲೂ ಕೂಡ ನೀವು ಈ ಯೋಜನೆಯ ಸದುಪಯೋಗವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಈಗಾಗಲೇ ಸುಕನ್ಯಾ ಸಮೃದ್ಧಿ ಯೋಜನೆಯ ಲಾಭವನ್ನ, ಸದುಪಯೋಗವನ್ನ ಯಾರು ಪಡ್ಕೊಳ್ಬಹುದು, ಯಾರಿಗೆ ಅರ್ಹತೆ ಇದೆ ಅಂತ ಹೇಳುವಂತದನ್ನ ತಿಳ್ಕೊಂಡ್ರಿ. ಅದೇ ತರ ಒಂದು ಫ್ಯಾಮಿಲಿಗೆ ಎಷ್ಟು ಅಕೌಂಟ್ ಓಪನ್ ಮಾಡಬಹುದು ಅನ್ನೋದು ಕೂಡ ನಿಮ್ಗೆ ಗೊತ್ತಾಯ್ತು. ಈಗ ಬರುವಂತ ಪ್ರಶ್ನೆ, ಮಿನಿಮಮ್ ಇದಕ್ಕೆ ಎಷ್ಟು ಕಟ್ಟಬೇಕು, ಮ್ಯಾಕ್ಸಿಮಮ್ ಎಷ್ಟು ಕಟ್ಟಬಹುದು ಅಂತ. ಬಹಳ ಜನಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕಷ್ಟಗಳಿರ್ತವೆ. ಹಾಗಾಗಿ ಈ ಪ್ರಶ್ನೆ ಬಂದೇ ಬರುತ್ತೆ. ನೋಡಿ, ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಂತ ಸಂದರ್ಭದಲ್ಲಿ 1,000 ರೂಪಾಯಿ ವರ್ಷಕ್ಕೆ ಕಟ್ಟಲೇಬೇಕು ಅಂತ ಹೇಳಿ ರೂಲ್ಸ್ ಅನ್ನ ಮಾಡಿತ್ತು. ಆದ್ರೆ ಆಮೇಲೆ ಗೊತ್ತಾಯ್ತು
ಬಹಳಷ್ಟು ಜನರಿಗೆ 1,000 ರೂಪಾಯಿ ವರ್ಷಕ್ಕೆ ಕಟ್ಟೋದು ಕೂಡ ತುಂಬಾನೇ ಕಷ್ಟ ಆಗತ್ತೆ ಅಂತ. ಅದಕ್ಕೋಸ್ಕರ ಅದನ್ನ 250 ರೂಪಾಯಿಗೆ ಇಳಿಸಿದ್ದಾರೆ. ಹಾಗಾಗಿ ನೀವು ವರ್ಷಕ್ಕೆ 250 ರೂಪಾಯಿ ಮಿನಿಮಮ್ ಕಟ್ಟಲೇಬೇಕಾಗತ್ತೆ. 250 ರೂಪಾಯಿಗಿಂತ ಜಾಸ್ತಿ ಎಷ್ಟು ಬೇಕಾದ್ರೂ ಕಟ್ಬೋದಾ ಅಂತ ಕೇಳಿದ್ರೆ ಅದಕ್ಕೂ ಒಂದು ಲಿಮಿಟ್ ಅನ್ನು ಹಾಕಿದೆ ಸರ್ಕಾರ. 1.5 ಲಕ್ಷ ರೂಪಾಯಿ ಒಂದು ಅಕೌಂಟಿಗೆ ನೀವು ಕಟ್ಬೋದು. 1.5 ಲಕ್ಷಕ್ಕಿಂತ ಜಾಸ್ತಿ ಕಟ್ಟೋದಿಕ್ಕಾಗಲ್ಲ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಇರುತ್ತೆ, ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಭವಿಷ್ಯ ಚೆನ್ನಾಗಿರಬೇಕು, ಹಾಗಾಗಿ ಎಷ್ಟು ಬೇಕಾದ್ರೂ ಸರಿ ವರ್ಷಕ್ಕೆ ನಾವು ಕಟ್ಕೊಂಡು ಹೋಗ್ತೀವಿ ಅಂತ ಹೇಳಿರುವಂತವ್ರಿಗೆ 1.5 ಲಕ್ಷದವರೆಗೆ ಕಟ್ಟೋದಕ್ಕೆ ಅವಕಾಶ ಇದೆ. ಸೊ ಮಿನಿಮಮ್ ಅಂತ ಹೇಳಿದ್ರೆ 250 ರೂಪಾಯಿ. ನೀವು 300 ರೂಪಾಯಿ ಕಟ್ಬೋದು, 400 ರೂಪಾಯಿ ಕಟ್ಬೋದು, 1,000 ಕಟ್ಬೋದು, 1 ಲಕ್ಷನೂ ಕಟ್ಬೋದು. 1.5 ಲಕ್ಷ ಮಾತ್ರ ಆಗೋದು, ಅದಕ್ಕಿಂತ ಜಾಸ್ತಿ ಕಟ್ಟೋದಿಕ್ಕಾಗಲ್ಲ. ಒಂದು ವೇಳೆ 2 ಹೆಣ್ಣು ಮಕ್ಕಳಿದ್ದಾರೆ ಅಂತೇಳಿ ನೀವು 3 ಲಕ್ಷ ಮ್ಯಾಕ್ಸಿಮಮ್ ಆಗಿ ಕಟ್ಕೊಂಡು ಹೋಗೋದಕ್ಕೆ ಇಲ್ಲಿ ಅವಕಾಶ ಇದೆ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಸೊ ಒಂದೇ ತರ ವರ್ಷನೂ ಕಟ್ಕೊಂಡು ಹೋಗ್ಬೇಕಾ ಅಂತ. ಅಂದ್ರೆ ಕೆಲವರ ಆರ್ಥಿಕ ಪರಿಸ್ಥಿತಿ ಹಂಗಿರುತ್ತೆ, ಕೆಲವರಿಗೆ ಆರ್ಥಿಕ ಪರಿಸ್ಥಿತಿ ಏನು ಡೌನ್ಗೆ ಹೋಗ್ಬೋದು ಅಥವಾ ಮೇಲೆ ಹೋಗೋದಕ್ಕೂ ಕೂಡ ಚಾನ್ಸಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಹೆಂಗೆ ಈ ಯೋಜನೆಯನ್ನು ಎಷ್ಟು ಫ್ಲೆಕ್ಸಿಬಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಮೊದಲನೇ ವರ್ಷ 50,000 ರೂಪಾಯಿ ಕಟ್ತೀರಿ. 2ನೇ ವರ್ಷ ಬಂದಾಗ ಇಲ್ಲ ನಾನು ಸ್ವಲ್ಪ ಜಾಸ್ತಿ ಕಟ್ಟೋದಕ್ಕೆ ಸಾಧ್ಯ ಇದೆ, ನಾನು 1 ಲಕ್ಷ ಕಟ್ತೀನಿ, ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ನೀವು ಮೊದಲನೇ ವರ್ಷ 5,000ನೇ ಕಟ್ಟಿರಿ, 2ನೇ ವರ್ಷ 50,000 ಕಟ್ಬೋದು, 1 ಲಕ್ಷನೂ ಕಟ್ಬೋದು. 3ನೇ ವರ್ಷ ನಿಮಗೇನೋ ಒಂದು ಸಮಸ್ಯೆ ಬಂತು, ನಾವು 1 ಲಕ್ಷ ಕಟ್ತಾ ಇದ್ವಿ, ಅಷ್ಟು ಕಟ್ಟಕ್ಕಾಗಲ್ಲಪ್ಪ, ಏನ್ ಮಾಡೋದು ಅಂತ ಕೇಳಿದ್ರೆ ಅದಕ್ಕೂ ತೊಂದರೆ ಇಲ್ಲ, ನೀವು ಆಗ 50,000ನೇ ಕಟ್ಬೋದು. ಅಥವಾ ಮಿನಿಮಮ್ 250 ರೂಪಾಯಿಂದ ಮೇಲೆ ಎಷ್ಟು ಬೇಕಾದ್ರೂ ಕಟ್ಬೋದು. ಅಂದ್ರೆ ಇದಕ್ಕೆ ನೀವು ವರ್ಷಕ್ಕೆ ಇಂತಿಷ್ಟೇ ಕಟ್ಟಬೇಕು ಅಂತ ಏನಿಲ್ಲ, ಮಿನಿಮಮ್ 250 ರೂಪಾಯಿ ಇರಬೇಕು, ಮ್ಯಾಕ್ಸಿಮಮ್ 1.5 ಲಕ್ಷ. ಇದರೊಳಗಡೆ ನೀವು ವರ್ಷಕ್ಕೆ ಎಷ್ಟು ಬೇಕಾದ್ರೂ ಯಾವ ಟೈಮಲ್ಲಿ ಬೇಕಾದ್ರೂ ಕಟ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಸೊ ಇಷ್ಟೆಲ್ಲ ಹೇಳಿದಾಗ ಈಗ ಮತ್ತೊಂದು ಅನುಮಾನ ನಿಮಗೆ ಕಾಡೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು, ಒಂದು ವೇಳೆ 1 ವರ್ಷ ಕಟ್ಟಕ್ಕಾಗಿಲ್ಲ ಅಂದ್ರೆ ಏನಪ್ಪಾ ಅಂತ. ಆಗ್ಲೂ ನೀವು ಯೋಚನೆ ಮಾಡಬೇಕಾಗಿದ್ದಿಲ್ಲ. ಬೇರೆ ಬೇರೆ ಸ್ಕೀಮ್ಗಳಲ್ಲೆಲ್ಲ 1 to ಡಬಲ್ ಕಟ್ಟಬೇಕಾಗತ್ತೆ, ಅಥವಾ ಹಿಂದಿನ ವರ್ಷದ್ದು ಸೇರಿ ಕಟ್ಟಬೇಕಾಗತ್ತೆ, ದೊಡ್ಡ ಮಟ್ಟದ ಫೈನ್ ಇರುತ್ತೆ. ಬಟ್ ಈ ಸರ್ಕಾರದ ಯೋಜನೆಯಲ್ಲಿ ಆ ಥರದ ಯಾವುದೇ ಆತಂಕ ನಿಮಗೆ ಬೇಡ. ಯಾಕೆಂತ ಹೇಳಿದ್ರೆ ನೀವು ಫಾರ್ ಎಕ್ಸಾಂಪಲ್ ವರ್ಷಕ್ಕೆ 50,000 ರೂಪಾಯಿ ಕಟ್ತಾ ಹೋಗ್ತಾ ಇದ್ದೀರಿ, 2 ವರ್ಷ ಕಟ್ಟಿದ್ರಿ, 3ನೇ ವರ್ಷ ಏನೋ ಸಮಸ್ಯೆ ಬಂದು ನಿಮಗೆ ಕಟ್ಟಕ್ಕಾಗ್ಲಿಲ್ಲ, 4ನೇ ವರ್ಷ ಕಟ್ತೀರಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ 50,000 ಪ್ಲಸ್ 50,000 ಕಟ್ಟಬೇಕಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಇಲ್ಲ, ಕೇವಲ 50 ರೂಪಾಯಿ ಫೈನ್. 1 ವರ್ಷ ಸ್ಕಿಪ್ ಆದ್ರೆ 50 ರೂಪಾಯಿ ಅಷ್ಟೇ ಫೈನ್. ಅಂದ್ರೆ ನೀವು 4ನೇ ವರ್ಷ ಕಟ್ಟುವಾಗ 3ನೇ ವರ್ಷದ ಫೈನ್ 50 ರೂಪಾಯಿ ಸೇರಿಸಿ 50,050 ರೂಪಾಯಿ ಕಟ್ಟಿದ್ರೆ ಆಯ್ತು. 2 ವರ್ಷ ಸ್ಕಿಪ್ ಆದ್ರೆ 100 ರೂಪಾಯಿ, ಅಂದ್ರೆ ವರ್ಷಕ್ಕೆ 50 ರೂಪಾಯಿ ಇಲ್ಲಿ ಫೈನ್ ಇರುತ್ತೆ. ಹಾಗಾಗಿ ಆ ಆತಂಕ ಅನುಮಾನ ಬೇಡ. ನಿಮಗೇನಾದ್ರೂ ಹೆಣ್ಣು ಮಕ್ಕಳಿದ್ರೆ ಅವರಿಗೆ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇವತ್ತಿನಿಂದನೇ ನೀವು ಹಣವನ್ನ ಕಟ್ಟೋದಿಕ್ಕೆ ಪ್ರಾರಂಭ ಮಾಡಿ. ಸೊ ಇಷ್ಟೆಲ್ಲ ಗೊತ್ತಾದ ಮೇಲೆ ಹಾಗಿದ್ರೆ ಎಲ್ಲಿ ನಾವು ಅಕೌಂಟ್ ಅನ್ನ ಓಪನ್ ಮಾಡಬೇಕು, ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳುವಂತ ಪ್ರಶ್ನೆ ಬರುತ್ತೆ. ಅದನ್ನ ಈಗ ಹೇಳ್ತೀನಿ ನಾನು. ನೋಡಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ನೀವು ಅಕೌಂಟ್ ಅನ್ನ ಓಪನ್ ಮಾಡೋದಿದ್ರೆ 1 by 1 ನಿಮಗೆ ಹೇಳ್ತಾ ಹೋಗ್ತೀನಿ. ಪೋಸ್ಟ್ ಆಫೀಸ್ ನಲ್ಲಿ ನೀವು ಅಕೌಂಟ್ ಅನ್ನ ಓಪನ್ ಮಾಡಬಹುದು, ಅಥವಾ ಪೋಸ್ಟ್ ಆಫೀಸ್ ವೆಬ್ಸೈಟ್ ನಲ್ಲಿ ಬೇಕಾದ್ರೂ ಇದನ್ನ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆಯೇ RBI ವೆಬ್ಸೈಟ್ ನಲ್ಲೂ ಕೂಡ ನಿಮಗೆ ಮಾಡೋದಕ್ಕೆ ಅವಕಾಶ ಇದೆ. ನೆಕ್ಸ್ಟ್ 3ನೇದಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ನಲ್ಲಿ ಅಥವಾ ಅವರ ವೆಬ್ಸೈಟ್ ನಲ್ಲೂ ಕೂಡ ಮಾಡೋದಿಕ್ಕಾಗತ್ತೆ. ಹಾಗೆಯೇ 4ನೇದಾಗಿ ಪ್ರೈವೇಟ್ ಬ್ಯಾಂಕ್ ಅಥವಾ ಅವರ ವೆಬ್ಸೈಟ್ ನಲ್ಲಿ ಖಂಡಿತವಾಗ್ಲೂ ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿ ನಿಮ್ಮ ಮಗುವಿನ ಹೆಸರಿನಲ್ಲಿ ಅಲ್ಲಿ ನೀವು ಹಣವನ್ನ ಹೂಡ್ತಾ ಹೋಗ್ಬೋದು. ಅಂದ್ರೆ ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ಲಾನ್ ಸಿಗುತ್ತೋ ಅಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಒಂದೊಮ್ಮೆ ಇದು ಕೂಡ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ ಹೋಗ್ಬಿಟ್ಟು ಅಲ್ಲಿ ನೀವು ಕೇಳಿ, ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ಲಾನ್ ಇದೆಯಾ ನಿಮ್ಮ ಬ್ಯಾಂಕ್ ಅಲ್ಲಿ ಅಂತ. ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆಗ ನೀವು ಹೇಳಿ ಎಸ್ ನನ್ನ ಮಗಳ ಹೆಸರಿನಲ್ಲಿ ನಾನೊಂದು ಅಕೌಂಟ್ ಓಪನ್ ಮಾಡಬೇಕು ಅಂತೇಳಿ, ಆಮೇಲೆ ಬಾಕಿ ಉಳಿದದನ್ನೆಲ್ಲ ಅವ್ರು ಹೇಳ್ತಾರೆ. ಆಮೇಲೆ ನೀವು ಅಲ್ಲಿ ಖಂಡಿತವಾದ ಅಕೌಂಟ್ ಅನ್ನು ಓಪನ್ ಮಾಡಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಅಷ್ಟೇ ಅಲ್ಲ, ಬಹಳಷ್ಟು ಜನಕ್ಕೆ ಇನ್ನೊಂದು ಆತಂಕ ಇರ್ಬೋದು, ನಾವೊಂದು ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ, ಆದ್ರೆ ಎಲ್ಲೊಂದ್ ಕಡೆ ನಮಗೆ ಟ್ರಾನ್ಸ್ಫರ್ ಆಯ್ತು, ಬೇರೆ ಜಿಲ್ಲೆಗೂ ಹೋಗ್ಬೇಕಾದಂತ ಪರಿಸ್ಥಿತಿ ಅಥವಾ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು, ಆಗ ಏನ್ ಮಾಡೋದು ಅಂತೇಳಿ. ಆಗ್ಲೂ ಕೂಡ ನೀವು ಆತಂಕ ಪಡಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಯಾವ ಜಿಲ್ಲೆಗೂ ಅಥವಾ ಯಾವ ರಾಜ್ಯಕ್ಕೆ ಹೋಗ್ತಿರೋ ಭಾರತದಲ್ಲಿ ಅಲ್ಲೂ ಹೋಗ್ಬಿಟ್ಟು ಇಂಥ ಕಡೆ ಅಥವಾ ಇಂಥ ಬ್ಯಾಂಕ್ ನಲ್ಲಿ ನನ್ನ ಅಕೌಂಟ್ ಇದೆ ಸುಕನ್ಯಾ ಸಮೃದ್ಧಿ ಯೋಜನೆಯದು, ಅದನ್ನ ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಅದರ ಪ್ರೊಸೀಜರ್ ಹೇಳ್ತಾರೆ. ಈಸಿಯಾಗಿ ನೀವು ಇಲ್ಲಿ 1-2 ವರ್ಷ ಕಟ್ಟಿರ್ತೀರಿ, ಆಮೇಲೆ 3ನೇ ವರ್ಷದಿಂದ ನೀವೆಲ್ಲಿ ಇರ್ತೀರೋ ಅಲ್ಲೇ ಕಟ್ಕೊಂಡು ಹೋಗೋದಕ್ಕೂ ಕೂಡ ಅವಕಾಶ ಇದೆ. ಹಾಗಾಗಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ, ಏನ್ ಮಾಡೋದು, ಒಂದೇ ಕಡೆ ನಮಗೆ ಹಾಕಕ್ಕಾಗಲ್ಲ, ಈ ತರದ ಆತಂಕ ಭಯ ನಿಮಗೆ ಬೇಡವೇ ಬೇಡ. ನೀವೆಲ್ಲೇ ಹೋದ್ರೂ ಕೂಡ ನಿಮ್ಮ ಹತ್ತಿರದ
ಬ್ಯಾಂಕ್ಗೋ ಅಥವಾ ನೀವೇ ಯಾವ ಅಕೌಂಟ್ ಅನ್ನ ಮಾಡಿರ್ತೀರೋ ಅಲ್ಲಿ ಹೋಗಿ ಮಾಡ್ಬೋದು. ಒಂದ್ ವೇಳೆ ಇಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಇತ್ತು, ಅಲ್ಲಿ ಹೋದಾಗ ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ಇಲ್ಲ, ಬ್ಯಾಂಕ್ ಬೇಕಾಗುತ್ತೆ, ಪೋಸ್ಟ್ ಆಫೀಸಿಂದ ಬ್ಯಾಂಕಿಗೂ ಕೂಡ ಟ್ರಾನ್ಸ್ಫರ್ ಮಾಡಬಹುದು, ಬ್ಯಾಂಕ್ನಿಂದ ಪೋಸ್ಟ್ ಆಫೀಸ್ಗೂ ಕೂಡ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವಕಾಶ ಇದೆ. ಅಷ್ಟೊಂದು ಸುಲಭ ರೀತಿಯಲ್ಲಿ ಈ ಇನ್ವೆಸ್ಟ್ಮೆಂಟ್ ಯೋಜನೆಯನ್ನ ಸರ್ಕಾರ ರೂಪಿಸಿದೆ ಅಂತಾನೆ ಹೇಳ್ಬೋದು. ಸೊ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಅಕೌಂಟ್ ಓಪನ್ ಆಯ್ತು, ಹಣವನ್ನ ಇನ್ವೆಸ್ಟ್ ಮಾಡೋದು ಹೆಂಗೆ ಅಂತ ಹೇಳಿ ಬಂದಾಗ ನೀವು SIP ಮಾಡ್ಕೊಳ್ಬಹುದು, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ನಿಮಗೆ ವರ್ಷಕ್ಕೆ ಒಂದೇ ಸಲ ಇಷ್ಟು ಹಣವನ್ನ ಕಟ್ಟೋದಿಕ್ಕೆ ಆಗಲ್ಲ ಅಂತ ಹೇಳಿದಾಗ ವರ್ಷಕ್ಕೆ ಎಷ್ಟು ಕಟ್ಬೋದು ಅಂತ ಹೇಳಿ ನೋಡ್ಕೊಂಡು ಅಥವಾ ತಿಂಗಳಿಗೆ ಎಷ್ಟು ಕಟ್ಬೋದು ಅಂತ ನೋಡ್ಕೊಂಡು ನೀವು ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಈ ಅಕೌಂಟಿಗೆ, ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡ್ತಿರಲ್ಲ ಆ ಅಕೌಂಟಿಗೆ ಹಣ ಹೋಗುವ ರೀತಿಯಲ್ಲಿ SIP ಅನ್ನು ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಅಥವಾ DD ಕೊಡ್ತಿರೋ DD ಮೂಲಕವೂ ಆಗ್ಬೋದು, ಚೆಕ್ ಮೂಲಕನೂ ಆಗ್ಬೋದು. ಹೀಗೆ ಹಣವನ್ನ ಟ್ರಾನ್ಸ್ಫರ್ ಮಾಡುವಂತ ವಿಧಾನಗಳೇನಿದಾವೆ ಆ ವಿಧಾನಗಳ ಮೂಲಕ ನೀವು ಖಂಡಿತವಾಗ್ಲೂ ಈ ಅಕೌಂಟ್ ಅಲ್ಲಿ ದುಡ್ಡು ಹಾಕಬಹುದು. ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಲಾಭವನ್ನ ಈ ರೀತಿಯೂ ಕೂಡ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಇಷ್ಟೆಲ್ಲ ಗೊತ್ತಾದ ಮೇಲೆ ಈ ಯೋಜನೆ ಅಡಿಯಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡಿದ್ರೆ ಏನ್ ಬೆನಿಫಿಟ್ ಸಿಗುತ್ತೆ? ಎಸ್, ತುಂಬಾ ಇಂಪಾರ್ಟೆಂಟ್, ಇದನ್ನ ನೀವು ತಿಳ್ಕೊಳ್ಳೇಬೇಕು. ಎರಡು ವಿಚಾರಗಳು ಪ್ರಮುಖವಾಗಿ, ಒಂದು ಬಡ್ಡಿ ದರ, ಎರಡನೇದಾಗಿ ಟ್ಯಾಕ್ಸ್ ಬೆನಿಫಿಟ್. ನೋಡಿ, ನೀವು ಇನ್ವೆಸ್ಟ್ ಮಾಡಿದಂತ ಹಣಕ್ಕೆ ಸರ್ಕಾರ ಏನಾದರೂ ಹಣ ಸೇರಿಸುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ಆ ಥರದ ಯೋಚನೆ ನಿಮಗೆ ಬೇಡ. ಬಟ್ ಇಲ್ಲಿ ಬಡ್ಡಿ ದರ ಅಂತ ಹೇಳಿ ಬಂದಾಗ ನೀವು ಯಾವುದೇ ಬ್ಯಾಂಕಲ್ಲಿ FD ಇಟ್ರಿ ಅಂತ ಹೇಳಿದ್ರೆ 5%, 5.5% ಸಿಗ್ಬೋದು. ಈಗಿನ ಏನು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಆಗೋದಕ್ಕೆ ಅವಕಾಶ ತುಂಬಾನೇ ಕಡಿಮೆ. ನೀವು ಜಾಸ್ತಿ ಇಂಟ್ರೆಸ್ಟ್ ಸಿಗುತ್ತೆ ಅಂತ ಹೇಳಿ ಯಾವ್ಯಾವುದೋ ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದರ ಕತೆ ಏನಾಗಿದೆ ಅಂತ ಹೇಳಿ ನಾನು ಹೇಳಬೇಕಾಗಿದ್ದಿಲ್ಲ, ನಿಮಗೂ ಕೂಡ ಚೆನ್ನಾಗಿ ಗೊತ್ತು. ಅಲ್ಲಿ ಭದ್ರತೆ ಇರೋದಿಲ್ಲ. ಬಟ್ ಇಲ್ಲಿ ಸರ್ಕಾರದೇ ಯೋಜನೆ ಆಗಿರೋದ್ರಿಂದ ಭದ್ರತೆ ಸಿಗುತ್ತೆ, ಆಮೇಲೆ ಇಂಟ್ರೆಸ್ಟ್ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ. ಎರಡನೇದು ಟ್ಯಾಕ್ಸ್ ಬೆನಿಫಿಟ್. ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ನೀವು ಇನ್ವೆಸ್ಟ್ ಮಾಡುವಂತಹ ಹಣಕ್ಕೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಕಟ್ಟಬೇಕಾಗಿದ್ದಿಲ್ಲ. ನೀವು ವಿಡ್ರಾ ಮಾಡುವಂತ ಸಂದರ್ಭದಲ್ಲೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿದ್ದಿಲ್ಲ. FD ಇಡ್ತೀರಿ ಅಂತೇಳಿ ಹೊರಟ್ರೆ FD ಇಂದ ಬರುವಂತ ಇಂಟ್ರೆಸ್ಟ್ ಅಥವಾ ರಿಟರ್ನ್ ಇದೆಯಲ್ಲ, ಆ ರಿಟರ್ನ್ಸ್ ಮೇಲೆ ನೀವು ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಾಗುತ್ತೆ. ನೀವು ಏನು ಟ್ಯಾಕ್ಸ್ ಬೆನಿಫಿಟ್ FD ಇರುತ್ತಲ್ಲ, ಟ್ಯಾಕ್ಸ್ ಸೇವಿಂಗ್ FD ಇರುತ್ತಲ್ಲ, ಅದನ್ನ ಕಟ್ಟಿದ್ರು ಕೂಡ 5 ವರ್ಷದ ನಂತರ ಅದಕ್ಕೆ ಏನು ರಿಟರ್ನ್ ಸಿಗುತ್ತೆ ಅದರ ಮೇಲೆ ನೀವು ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಾಗುತ್ತೆ. ಬಟ್ ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ನೀವು ಹಣವನ್ನ ಏನು ಇನ್ವೆಸ್ಟ್ ಮಾಡ್ತಿರೋ 1.5 ಲಕ್ಷ ಮ್ಯಾಕ್ಸಿಮಮ್, ಸೊ ಅಲ್ಲಿವರೆಗೂ ಕೂಡ ಸೆಕ್ಷನ್ 80C ಅಡಿಯಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅಷ್ಟೇ ಅಲ್ಲದೆ 21 ವರ್ಷದ ನಂತರ ನೀವೇ ಹಣವನ್ನ ವಿಡ್ರಾ ಮಾಡ್ತಿರಲ್ಲ, ಆಗ ಸಿಗುವಂತಹ ದೊಡ್ಡ ಮೊತ್ತದ ಹಣ ಇದೆಯಲ್ಲ, ಆ ಬಡ್ಡಿ ಸೇರಿ ಸಿಗುವಂತ ಹಣ ಇದೆಯಲ್ಲ, ಅದಕ್ಕೂ ಕೂಡ ಟ್ಯಾಕ್ಸ್ ಬೆನಿಫಿಟ್. 1 ರೂಪಾಯಿ ನೀವು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿದ್ದಿಲ್ಲ. ನಿಮಗೆ ಎಷ್ಟು ಸಿಗಬೇಕೋ ಮೆಚುರಿಟಿ ಪೀರಿಯಡ್ ಅಲ್ಲಿ ಅಷ್ಟು ಹಣ ಕೂಡ ನಿಮ್ಮ ಕೈ ಸೇರುತ್ತೆ. ಹಾಗಾಗಿ ಟ್ಯಾಕ್ಸ್ ಬೆನಿಫಿಟ್ ಇದೆ, ಜೊತೆಗೆ ಒಳ್ಳೆ ಬಡ್ಡಿ ಕೂಡ ಸಿಗುತ್ತೆ. ಈ ಎರಡು ಬೆನಿಫಿಟ್ಸ್ ಅನ್ನ ನೀವು ಈ ಯೋಜನೆ ಅಡಿಯಲ್ಲಿ ಖಂಡಿತವಾಗ್ಲೂ ಪಡ್ಕೊಳ್ಬಹುದು. ಅಂದ್ರೆ ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಎಷ್ಟೊಳ್ಳೆ ಬೆನಿಫಿಟ್ ಅನ್ನ ನೀವು ಪಡ್ಕೊಳ್ಬಹುದು ಅಂತ ಹೇಳಿದ್ರೆ, ನೀವು ಇನ್ವೆಸ್ಟ್ ಮಾಡೋದಕ್ಕೆ ಟ್ಯಾಕ್ಸ್ ಫ್ರೀ, ಇಂಟ್ರೆಸ್ಟ್ಗೆ ಟ್ಯಾಕ್ಸ್ ಫ್ರೀ, ಗ್ಯಾರಂಟಿಡ್ ಇಂಟ್ರೆಸ್ಟ್ ಮತ್ತೆ ಒಳ್ಳೆ ಭದ್ರತೆ, ಸೇಫ್, ಸ್ಟೇಬಲ್ ಎರಡೂ ಕೂಡ ಇದರಲ್ಲಿ ಇರೋದ್ರಿಂದ ಬೇರೆ ಯಾವುದೇ ಸ್ಕೀಮ್ಗಳಿಗೆ ಕಂಪೇರ್ ಮಾಡಿದಾಗ ಸುಕನ್ಯಾ ಸಮೃದ್ಧಿ ಯೋಜನೆ ಒಂದೊಳ್ಳೆ ಅದ್ಭುತವಾದಂತಹ ಸ್ಕೀಮ್ ಅಂತ ಹೇಳೋದ್ರಲ್ಲಿ ಎರಡು ಮಾತು ಖಂಡಿತವಾಗ್ಲೂ ಇಲ್ಲ. ಆಮೇಲೆ ತುಂಬಾ ಜನಕ್ಕೆ ಈ ಸೇವಿಂಗ್ ಹ್ಯಾಬಿಟ್ ಅಂತ ಹೇಳೋದೇ ಇರೋದಿಲ್ಲ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೋಸ್ಕರ ಹಣವನ್ನ ಇಟ್ಟಿರ್ತಾರೆ, ಆಮೇಲೆ ಒಂದು ಗಂಡು ಮಗು ಆಯ್ತು, ಆ ಮಗುವಿಗೋಸ್ಕರ ಖರ್ಚು ಮಾಡಬೇಕು ಅಂತೇಳಿ ಹೆಣ್ಣು ಮಗುವಿಗೆ ಇಟ್ಟಂತ ಹಣವನ್ನ ತೆಗೆದು ಗಂಡು ಮಗುವಿಗೆ ಖರ್ಚು ಮಾಡಿಬಿಡ್ತಾರೆ, ಎಜುಕೇಶನ್ಗೆ ಅಥವಾ ಯಾವುದೇ ವಿಚಾರಕ್ಕಿರ್ಬೋದು. ಅಂದ್ರೆ ಆ ಮಟ್ಟಿಗೆ ಒಂದ್ ಸ್ವಲ್ಪ ನಿರ್ಲಕ್ಷ್ಯತೆ ಹೆಣ್ಣು ಮಕ್ಕಳ ಬಗ್ಗೆ ಇದೆ. ಅದು ಹೋಗ್ಬೇಕು ಅಂತ ಹೇಳೋ ಕಾರಣಕ್ಕೇನೆ ಈ ಯೋಜನೆಯನ್ನ ಜಾರಿಗೆ ತಂದಿರೋದು. ಈಗ ಇನ್ನೊಂದು ಅನುಮಾನ ಕಾಡೋದಕ್ಕೆ ಸ್ಟಾರ್ಟ್. ಹೆಣ್ಣು ಮಗುವಿನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾಯ್ತು, ವರ್ಷಕ್ಕೆ ನಾವು ಇಂತಿಷ್ಟು ಅಂತೇಳಿ ಕಟ್ಕೊಂಡು ಹೋಗೋದು ಆಯ್ತು. ಬಟ್ ಎಷ್ಟು ವರ್ಷಗಳವರೆಗೆ ಕಟ್ಟಬೇಕು, ಯಾವಾಗ ವಿತ್ಡ್ರಾ ಮಾಡೋದು ಅಂತ ಹೇಳುವಂತ ಪ್ರಶ್ನೆ ನಿಮ್ಮದಾಗಿರ್ಬೋದು. ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಹೆಣ್ಣು ಮಗುವಿನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ ನೀವು ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ರೆಡಿ ಆದ್ರಿ. ಎಷ್ಟು ವರ್ಷ ಕಟ್ಟಬೇಕು ಅಂತ ಹೇಳುವಂತ ಪ್ರಶ್ನೆ ನಿಮ್ಮದಾಗಿರ್ಬೋದು. ನೋಡಿ, ಹುಟ್ಟಿದ ಹೆಣ್ಣು ಮಗುವಿನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿದ ನಂತರ ನೀವು ನಿರಂತರವಾಗಿ 15 ವರ್ಷದವರೆಗೆ 15 ವರ್ಷಗಳ ಕಾಲ ಹಣವನ್ನ ಕಟ್ಟುತ್ತಾ ಹೋಗ್ಬೇಕಾಗತ್ತೆ. ಒಂದೊಮ್ಮೆ ಮಧ್ಯದಲ್ಲಿ ಏನಾದರೂ ಸ್ಕಿಪ್ ಆಯ್ತು ಅಂತ ಹೇಳಿದ್ರೆ ವರ್ಷಕ್ಕೆ 50 ರೂಪಾಯಿಯಷ್ಟು ಫೈನ್ ಕೂಡ ಬೀಳುತ್ತೆ, ಅದನ್ನ ಸೇರಿಸಿ ನೀವು ಕಟ್ಟಿದ್ರೆ ಆಯ್ತು. ಸೊ 15 ವರ್ಷಗಳವರೆಗೆ ನೀವು ಕಟ್ಟಬೇಕಾಗತ್ತೆ. ವಿತ್ಡ್ರಾ ಯಾವಾಗ? ಇದು ದೊಡ್ಡ ಪ್ರಶ್ನೆ. ನೋಡಿ, 18 ವರ್ಷ ಮಗುವಿಗೆ ಆಗುವಂತ ಸಂದರ್ಭದಲ್ಲಿ ನೀವು ಅಷ್ಟು ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಪಾರ್ಷಿಯಲಿ ವಿತ್ಡ್ರಾ ಮಾಡಬಹುದು. ಅಂದ್ರೆ 50% ನಷ್ಟು ಹಣವನ್ನ ವಿತ್ಡ್ರಾ ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಕಂಪ್ಲೀಟ್ ಮೆಚುರಿಟಿ ಪೀರಿಯಡ್ ಅಂತೇಳಿ ಬಂದ್ರೆ ಅದು 21 ವರ್ಷ. 21 ವರ್ಷ ಆದ ನಂತರದಷ್ಟೇ ನಿಮಗೆ ಕಂಪ್ಲೀಟ್ ಹಣ ಆ ಮಗುವಿಗೆ ಸಿಗೋದಕ್ಕೆ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ
ಏನೋ ಎಮರ್ಜೆನ್ಸಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಹಣವನ್ನು ಬಹಳಷ್ಟು ಜನ ವಿಡ್ರಾ ಮಾಡಿ ಹಾಳು ಮಾಡಿಬಿಡ್ತಾರೆ, ಅಥವಾ ಮಗನ ಎಜುಕೇಷನ್ಗೋಸ್ಕರ ಬೇಕು ಅಂತೇಳಿ ಮಗಳಿಗೋಸ್ಕರ ಇಟ್ಟಿರುವಂಥ ಹಣವನ್ನು ತಗೊಂಡ್ಬಿಡ್ತಾರೆ. ಅದಾಗಬಾರ್ದು ಅಂತ ಹೇಳೋ ಕಾರಣಕ್ಕೇ ಈ ರೂಲ್ಸ್ ಅನ್ನ ಮಾಡಿರೋದು. ಸೊ ಈ ರೂಲ್ಸ್ ಅನ್ನ ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗತ್ತೆ. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ಈಗ ಪ್ರಶ್ನೆ ಬರ್ಬೋದು, ಒಂದೊಮ್ಮೆ ದೊಡ್ಡ ಎಮರ್ಜೆನ್ಸಿನೇ ಬಂದ್ಬಿಡ್ತು, ಆಗ ಏನಾದರೂ ಹಣವನ್ನು ವಿಡ್ರಾ ಮಾಡೋದಕ್ಕಾಗತ್ತಾ ಅಂತ. ಖಂಡಿತವಾಗ್ಲೂ ಅದಕ್ಕೂ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ, ಬಟ್ ಅದಕ್ಕೆ ನಿರ್ದಿಷ್ಟ ನಿಯಮಗಳನ್ನು ಕೂಡ ಮಾಡಿದೆ. ಯಾವಾಗ ಒಂದು ವೇಳೆ ನೀವು ಯಾವ ಹೆಣ್ಣು ಮಗುವಿನ ಹೆಸರಿನಲ್ಲಿ ಅಕೌಂಟ್ ಮಾಡಿ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ತಿರೋ ಆ ಹೆಣ್ಣು ಮಗುವಿಗೆ ಒಂದು ದೊಡ್ಡ ಆಪರೇಷನ್ ಆಗಬೇಕು ಅಂತ ಹೇಳಿ ಬಂತು, ಅಥವಾ ಏನು ಥ್ರೆಟನಿಂಗ್ ಡಿಸೀಸ್ ಅಂತ ಹೇಳ್ತೀವಲ್ಲ ಆ ಥರದ ರೋಗ ಏನಾದರೂ ಕಾಣಿಸ್ಕೊಳ್ತು, ಆಗ ಚಿಕಿತ್ಸೆಯನ್ನು ಕೊಡಬೇಕು. ಅಂಥ ಸಂದರ್ಭದಲ್ಲಿ ವಿಡ್ರಾ ಮಾಡೋದಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲದೆ ಮಗುವಿನ ತಂದೆಗೆ ಲೀಗಲ್ ಗಾರ್ಡಿಯನ್ ಆದಂಥವರಿಗೆ ಥ್ರೆಟನಿಂಗ್ ಡಿಸೀಸ್ ಇತ್ತು ಅಂತ ಹೇಳಿದರೆ, ಅಥವಾ ಏನೋ ಒಂದು ಬಂತು ಕಾಯಿಲೆ, ಖರ್ಚು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು ಅಂತ ಹೇಳಿದರೆ, ಆಗಲೂ ಕೂಡ ಅಷ್ಟೇ ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ದಾಖಲೆಗಳನ್ನು ಕೊಟ್ಟು ನೀವು ಹಣವನ್ನು ವಿತ್ಡ್ರಾ ಮಾಡೋದಕ್ಕೆ ಅವಕಾಶ ಇದೆ. ಇದನ್ನು ಹೊರತುಪಡಿಸಿದರೆ ಯಾವ್ಯಾವ ವಿತ್ಡ್ರಾ ಮಾಡ್ಬೋದು ಅಂತ ಹೇಳಿ ನೀವು ಎಲ್ಲಿ ಅಥವಾ ಯಾವ ಬ್ಯಾಂಕ್ನಲ್ಲಿ ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಅಕೌಂಟನ್ನು ಓಪನ್ ಮಾಡ್ಲಿಕ್ಕೆ ಹೋಗ್ತಿರೋ ಅಲ್ಲಿ ಅವ್ರ ಹತ್ರನೇ ಕೇಳಿ. ಒಂದಷ್ಟು ನಿಯಮಗಳಿದ್ದಾವೆ, ಆ ನಿಯಮಗಳಲ್ಲಿ ಮಾತ್ರ, ಅಂದರೆ ಆ ನಿಯಮಗಳು ಅದು ಅಪ್ಲೈ ಆದರೆ ಮಾತ್ರ ನಿಮಗೆ ಹಣವನ್ನು ವಿಡ್ರಾ ಮಾಡ್ಲಿಕ್ಕಾಗುತ್ತೆ. ಬೇರೆ ಯಾವುದೇ ಟೈಮಲ್ಲೂ ಕೂಡ ನೀವು ₹1 ಹಣವನ್ನು ಕೂಡ ವಿಡ್ರಾ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳೋ ಕಾರಣಕ್ಕೆ ಸರ್ಕಾರ ಈ ರೂಲ್ಸ್ ಅನ್ನ ಇಲ್ಲಿ ಸೆಟಪ್ ಮಾಡಿರೋದು. ಸೊ ಇಷ್ಟೆಲ್ಲ ಆದ್ಮೇಲೆ ನಾವೊಂದು ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಏನೇನು ದಾಖಲೆಗಳು ಬೇಕಾಗುತ್ತೆ, ಅಥವಾ ಬ್ಯಾಂಕ್ನವರು ಅಥವಾ ಇಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ತೀವಿ ಅಲ್ಲಿನವರು ಏನು ದಾಖಲೆಗಳನ್ನು ಕೇಳ್ತಾರೆ, ನಾವೇನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಬಂದೇ ಬರುತ್ತೆ. ಆ ದಾಖಲೆಗಳು ಏನು ಅಂತ ಹೇಳುವಂಥದ್ದನ್ನ ಈಗ ಹೇಳ್ತೀನಿ. ಸೊ ಮೊದಲನೇದಾಗಿ ಮಗುವಿನ ಹೆಸರು, ಅದಾದ್ಮೇಲೆ ತಂದೆ ಅಥವಾ ಆ ಮಗುವಿನ ಲೀಗಲ್ ಗಾರ್ಡಿಯನ್ ಹೆಸರನ್ನು ನೀವು ಹೇಳಬೇಕಾಗುತ್ತೆ. ಮೂರನೇದಾಗಿ ಮಗುವಿನ ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತು, ಅಷ್ಟೇ ಅಲ್ಲದೆ ಬರ್ತ್ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗುತ್ತೆ. ಆಮೇಲೆ ಅಡ್ರೆಸ್ ಪ್ರೂಫ್, ID ಪ್ರೂಫ್ ಅಂತ ಹೇಳಿ ಬೇಕಾಗುತ್ತೆ. KYC ಡೀಟೇಲ್ಸ್, ನೋ ಯುವರ್ ಕಸ್ಟಮರ್ ಅಂತ ಹೇಳ್ತೀವಲ್ಲ ಆ ಥರದ ಡೀಟೇಲ್ಸ್ ಅನ್ನ ನೀವು ಕೊಡಲೇಬೇಕಾಗುತ್ತೆ. ಸೊ ಇಷ್ಟು ದಾಖಲೆಗಳಿತ್ತು ಅಂತ ಹೇಳಿದ್ರೆ ನೀವು ಆರಾಮ್ಸೆ ನಿಮ್ಮ ಹೆಣ್ಣು ಮಗುವಿನ ಹೆಸರಿನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆ. ಒಳ್ಳೆ ಬೆನಿಫಿಟ್ ಅನ್ನು ಕೂಡ ನೀವು ಪಡ್ಕೊಳ್ಬಹುದು. ಆ ಮಗುವಿನ ಭವಿಷ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಸುಕನ್ಯಾ ಸಮೃದ್ಧಿ ಯೋಜನೆ ಅಂದ್ರೆ ಏನು, ಅದರಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು, ಎಷ್ಟು ಇನ್ವೆಸ್ಟ್ ಮಾಡೋದು, ಇನ್ವೆಸ್ಟ್ ಮಾಡೋದಕ್ಕೆ ಅರ್ಹತೆ ಏನು ಬೇಕು, ಯಾವಾಗ ಇನ್ವೆಸ್ಟ್ ಮಾಡ್ಬೋದು, ಅಷ್ಟೇ ಅಲ್ಲದೆ ಏನೇನು ದಾಖಲೆಗಳನ್ನು ಕೊಡಬೇಕು, ಅಕೌಂಟ್ ಹೇಗೆ ಓಪನ್ ಮಾಡ್ಬೋದು, ಎಲ್ಲಿ ಓಪನ್ ಮಾಡೋದು, ಇದೆಲ್ಲವನ್ನು ಕೂಡ ಹೇಳಾಯ್ತು. ಇದು ನಿಮಗೂ ಕೂಡ ಅರ್ಥ ಆಯ್ತು. ಈಗ ಬರುವಂತ ಪ್ರಶ್ನೆ, ಹೆಣ್ಣು ಮಗುವಿನ ಹೆಸರಿನಲ್ಲಿ ಹುಟ್ಟಿದ ದಿನದಿಂದ ನಾವು ಇನ್ವೆಸ್ಟ್ ಮಾಡ್ತಾ ಬಂದ್ರೆ 21 ವರ್ಷ ಆದಮೇಲೆ ಎಷ್ಟು ಸಿಗುತ್ತೆ, ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ, ಇದು ಕ್ಯಾಲ್ಕುಲೇಷನ್, ಲೆಕ್ಕಾಚಾರ. ಇದು ಪ್ರತಿಯೊಬ್ಬರಿಗೂ ಕೂಡ ಇಂಟ್ರೆಸ್ಟಿಂಗು, ಆಮೇಲೆ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರೋದು. ಸೊ ಅದನ್ನ ನಾನು ಇವಾಗ ಹೇಳ್ತೀನಿ. ಹುಟ್ಟಿದ ಮಗುವಿನ ಹೆಸರಿನಲ್ಲಿ ನೀವು ಅಕೌಂಟ್ ಮಾಡಿ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ 21 ವರ್ಷ ಆಗುವಾಗ ಎಷ್ಟು ಹಣ ನಿಮ್ಮ ಕೈ ಸೇರುತ್ತೆ ಅಂತ. ಸೊ ಕಂಪ್ಲೀಟ್ ಆಗಿ ನೋಡಿ. ಸೊ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ನೋಡಿ, ಮೊದಲನೇದಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಗೂಗಲ್ ಬ್ರೌಸರ್ನ ಓಪನ್ ಮಾಡಿ ಅಲ್ಲಿ SSY ಕ್ಯಾಲ್ಕುಲೇಟರ್ ಗ್ರೋ ಆ್ಯಪಲ್ಲಿ ನೀವು ನೋಡ್ಬೋದು. ಗ್ರೋ ಅಂತೇಳಿ ಹೊಡೀರಿ. ಸೊ ಅಷ್ಟೊತ್ತಿಗಾಗಲೇ ನಿಮಗಿಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಗಮನಿಸ್ಬೋದು, ಸುಕನ್ಯಾ ಸಮೃದ್ಧಿ ಯೋಜನಾ ಕ್ಯಾಲ್ಕುಲೇಟರ್ ಅಥವಾ SSY ಕ್ಯಾಲ್ಕುಲೇಟರ್ ಆನ್ಲೈನ್ ಅಂತ ಇದೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಇನ್ನೊಂದು ಪೇಜ್ ಇಲ್ಲಿ ಕಾಣಿಸುತ್ತೆ. ಸೊ ಇದು ಸುಕನ್ಯಾ ಸಮೃದ್ಧಿ ಯೋಜನೆಯ ಕ್ಯಾಲ್ಕುಲೇಟರ್. ಸೊ ಇಲ್ಲಿ ಇಯರ್ಲಿ ಇನ್ವೆಸ್ಟ್ಮೆಂಟ್ ಬಂದು ನೋಡಿ, ₹10,000 ನೀವು ಇನ್ವೆಸ್ಟ್ ಮಾಡ್ತಾ ಹೋದರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ನಾನು ಆಗಲೇ ಹೇಳಿದಂಗೆ 7.6% ಇದೆ. ನೀವು ಇಲ್ಲಿ ಗಮನಿಸ್ಬೋದು. ಸೊ 7.6% ರೆಗ್ಯುಲರ್ ಆಗಿ ನಿಮಗೆ ಸಿಗುತ್ತೆ. ಸೊ ಇಯರ್ಲಿ ಇನ್ವೆಸ್ಟ್ಮೆಂಟ್ ಬಂದು ನೀವು ₹10,000 ಹಾಕ್ತೀರಿ ವರ್ಷಕ್ಕೆ ಅಂತ ಹೇಳಿದ್ರೆ, ಸೊ ಗರ್ಲ್ಸ್ ಏಜ್ ನೀವು 1 ಅಂತ ಬೇಕಾದ್ರೂ ಇಟ್ಕೊಳ್ಬೋದು. ಅಂದರೆ 1ನೇ ವರ್ಷದಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರು ಒಂದೇ, ಅಥವಾ 10ನೇ ವರ್ಷದಲ್ಲಿ ಮಾಡಿದ್ರು ಒಂದೇ. ಸೊ ಸ್ಟಾರ್ಟ್ ಪೀರಿಯಡು ಈಗಾಗಲೇ 2022 ಆಗಿರೋದ್ರಿಂದ 2022 ಅಂತ ನಾನು ಇಲ್ಲಿ ಮಾಡ್ತೀನಿ. ಸೊ 2022. ಸೊ 2022ರಿಂದ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ 15 ವರ್ಷಗಳ ಕಾಲ ಟೆನ್ಯೂರ್ ಇರುತ್ತೆ, ನೀವು ಕಟ್ಟಬೇಕಾಗತ್ತೆ. ₹10,000 ಅಂತೆ ವರ್ಷಕ್ಕೆ 15 ವರ್ಷ ಕಟ್ಟಿದ್ರೆ ಇಲ್ಲಿ 1.5 ಲಕ್ಷ ಆಗುತ್ತೆ. ಗಮನಿಸ್ಬೋದು ನೀವು, 1.5 ಲಕ್ಷ ಆಗುತ್ತೆ. ಅದೇ ಥರ ಆ ನೀವು ಕಟ್ಟುವಂಥ 1.5 ಲಕ್ಷ ಏನಿದೆ ಅದಕ್ಕೆ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ನೋಡಿ, 7.6% ಪ್ರಕಾರ ₹2,74,344. ಸೊ ಮೆಚ್ಯೂರಿಟಿ ಪೀರಿಯಡ್ ಬಂದು 2043, 21 ವರ್ಷ ಆಗುತ್ತೆ. ಆಗ ನಿಮ್ಮ ಕೈಗೆ ಬರುವಂಥ ಹಣ ಎಷ್ಟು ಗೊತ್ತಾ? ಟೋಟಲ್ ಆಗಿ ₹4,24,344. ನೀವು ಕಟ್ಟಿದ್ದು ಕೇವಲ 1.5 ಲಕ್ಷ, ಬಟ್ ನಿಮಗೆ ಸಿಗ್ತಾ ಇರೋದು 21 ವರ್ಷ ಆದಮೇಲೆ ₹4,24,000. ಅದೇ ನಾವು ಮ್ಯಾಕ್ಸಿಮಮ್ ತಗೊಳ್ಳೋಣ. ಈಗ ಇಯರ್ಲಿ ಇನ್ವೆಸ್ಟ್ಮೆಂಟ್ ಬಂದು ನಿಮಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ
1.5 ಲಕ್ಷ, ಅದಕ್ಕಿಂತ ಜಾಸ್ತಿ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಆಗಲ್ಲ. ಒಂದು ಅಕೌಂಟಲ್ಲಿ ಒಂದು ಹೆಣ್ಣು ಮಗುವಿಗೆ. ಅಂದರೆ ನೀವು ವರ್ಷಕ್ಕೆ 1.5 ಲಕ್ಷ ರೂಪಾಯಿ 15 ವರ್ಷ ಕಟ್ಟಿದ್ರೆ 21 ವರ್ಷ ಆಗುವಾಗ ಆ ಹೆಣ್ಣು ಮಗುವಿಗೆ 64 ಲಕ್ಷ ರೂಪಾಯಿ ಅಂತ ಒಂದು ಹ್ಯೂಜ್ ಅಮೌಂಟ್ ಸಿಗುತ್ತೆ. ಇದು ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಅಂದರೆ ನೀವು ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು, ವರ್ಷಕ್ಕೆ 50,000 ಕಟ್ಟಿದ್ರೆ ಎಷ್ಟು, ಒಂದು ಲಕ್ಷ ಕಟ್ಟಿದ್ರೆ ಎಷ್ಟು ಅಂತೇಳಿ, ಎಷ್ಟು ಹಣ ನಿಮಗೆ ಸಿಗುತ್ತೆ ಅಂತೇಳಿ ಈ ಕ್ಯಾಲ್ಕುಲೇಟರ್ ಮುಖಾಂತರ ನೀವು ಲೆಕ್ಕ ಹಾಕ್ಬೋದು. ನೋಡಿದ್ರಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೀವು 10,000 ರೂಪಾಯಿ ವರ್ಷಕ್ಕೆ ಕಟ್ಕೊಂಡು ಹೋದ್ರೆ 21 ವರ್ಷ ಆದಾಗ ಆ ಹೆಣ್ಣು ಮಗುವಿಗೆ ಎಷ್ಟು ದೊಡ್ಡ ಅಮೌಂಟ್ ಸಿಗುತ್ತೆ ಅಂತ. ಮಿನಿಮಮ್ 250 ರೂಪಾಯಿಂದ ಮ್ಯಾಕ್ಸಿಮಮ್ ನೀವು ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಹಂಗೆ 15 ವರ್ಷ ಕಟ್ಟಿದ್ರೆ ಸಾಕು, 21ನೇ ವರ್ಷದಲ್ಲಿ ಹ್ಯೂಜ್ ಅಮೌಂಟ್ ನಿಮ್ಮ ಕೈ ಸೇರುತ್ತೆ. ನೋಡಿ, ಮನೆಯಲ್ಲಿ ಒಂದು ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ಸಂಭ್ರಮದ ವಾತಾವರಣ ಇರುತ್ತೆ, ಸಡಗರ ಮನೆ ಮಾಡಿರುತ್ತೆ. ಅದರಲ್ಲಿ ಹೆಣ್ಣು ಮಗು ಆಯಿತು ಅಂತ ಹೇಳಿದಾಗ ಸಂಭ್ರಮ ಜಾಸ್ತಿ ಇರುತ್ತೆ. ಅದೇ ಥರ ಹೆತ್ತವರಿಗೆ ಜವಾಬ್ದಾರಿಯೂ ಕೂಡ ಜಾಸ್ತಿ ಇರುತ್ತೆ. ಆ ಜವಾಬ್ದಾರಿಯನ್ನು ಸುಲಭವಾಗಿ ನಿರ್ವಹಿಸಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಮುಖಾಂತರ. ಅದಕ್ಕೋಸ್ಕರನೇ ನಿಮಗೋಸ್ಕರನೇ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿರೋದು. ನಿಮಗೆ ಹೆಣ್ಣು ಮಗು ಇದ್ರೆ ಅಥವಾ ಒಂದು ಹೆಣ್ಣು ಮಗುವಿಗೆ ನೀವು ಲೀಗಲ್ ಗಾರ್ಡಿಯನ್ ಆಗಿದ್ರೆ, ನಿಮ್ಮ ಮಗು 10 ವರ್ಷದ ಒಳಗೆ ಇದ್ರೆ ಇಮಿಡಿಯೇಟ್ ಆಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿ ವರ್ಷಕ್ಕೆ ಇಂತಿಷ್ಟು ಅಂತೇಳಿ ಹಣವನ್ನ ಇನ್ವೆಸ್ಟ್ ಮಾಡ್ತಾ ಹೋಗಿ. 21 ವರ್ಷ ಆದಾಗ ಆ ಮಗುವಿಗೆ ಬೇಕಾದಂತ ಹಣ ಖಂಡಿತವಾಗ್ಲೂ ಅಲ್ಲಿ ಸಿಗುತ್ತೆ. ಒಳ್ಳೆಯ ಜೀವನ ನಿಮ್ಮದಾಗುತ್ತೆ. ಸ್ನೇಹಿತರೆ, ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ನೀವು ತಿಳ್ಕೊಂಡ್ರಿ. ಆದ್ರೆ ಬಹಳಷ್ಟು ಜನರಿಗೆ ನಾವು ಇನ್ವೆಸ್ಟ್ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು ಅಂತ ಇರುತ್ತೆ. ಅದೆಲ್ಲದರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆಪ್ ಅಲ್ಲಿ ಕೃಷಿಗೆ ಸಂಬಂಧಿಸಿದಂತೆ, ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಅಷ್ಟೇ ಅಲ್ಲ, ಹೂಡಿಕೆ ಮಾಡೋದೆಂಗೆ, ಸೇವಿಂಗ್ಸ್ ಮಾಡೋದೆಂಗೆ, ಇದೆಲ್ಲದರ ಬಗ್ಗೆ ಯಾರು ಈ ವಿಚಾರಗಳಲ್ಲಿ ನುರಿತವರಿದ್ದಾರೋ, ತಜ್ಞರಿದ್ದಾರೋ ಅವರೇ ನಿಮಗೆ ಪಾಠ ಮಾಡ್ತಾರೆ. 850ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ಅವೆಲ್ಲದರ ಸದುಪಯೋಗವನ್ನು ನೀವು ಪಡ್ಕೊಳ್ಬೋದು. ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ. ಈ ವಿಡಿಯೋನ ಈಗಾಗಲೇ ಕಂಪ್ಲೀಟ್ ಆಗಿ ನೋಡಿದ್ದೀರಾ? ಲೈಕ್ ಮಾಡಿ, ಶೇರ್ ಮಾಡಿ. ಬಹಳಷ್ಟು ಜನ ಹೆಣ್ಣು ಮಕ್ಕಳಿರುವಂಥ ಹೆತ್ತವರಿಗೆ ಇದು ಸುಲಭವಾಗಿ ಅರ್ಥ ಆಗುತ್ತೆ. ಆಮೇಲೆ ಅವರು ಕೂಡ ಈ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಜೀವನವನ್ನು ಉತ್ತಮಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ. ಆಲ್ ದಿ ಬೆಸ್ಟ್.